ನೋಡಿ ಮ್ಯಾಂಗೋ ಜ್ಯೂಸು ಎಷ್ಟು ಚೆನ್ನಾಗಿದೆ ನೋಡಿ. ಇವಾಗ ಮ್ಯಾಂಗೋ ಸೀಸನ್ ಅಲ್ವಾ, ಒಂದು ಸಲ ನೀವು ಜ್ಯೂಸ್ ಮಾಡಿ ಕುಡಿಲೇಬೇಕು. ಮ್ಯಾಂಗೋ ಸೀಸನಲ್ಲಿ ಮ್ಯಾಂಗೋ ಜ್ಯೂಸ್ ಕುಡ್ದಿಲ್ಲ ಅಂದರೆ ಅಷ್ಟೇ, ಕುಡಿಲೇಬೇಕು. ಕುಡೀರಿ, ಒಂದು ಸಲ ಮಾಡಿಕೊಂಡು ಟ್ರೈ ಮಾಡಿ. ಫ್ರೆಂಡ್ಸ್, ನಾನಿವತ್ತೊಂದು ತುಳಸಿ ಗಿಡ ನೆಡ್ತಾ ಇದ್ದೀನಿ. ಇವತ್ತು ಗುರುವಾರ, ಇವತ್ತು ನಡ್ಬೋದು, ನಾಳೆ ನಡ್ಬೋದು. ತುಳಸಿ ಗಿಡ ನೆಟ್ಟರೆ ನಮ್ಮದೊಂದು ಫಸ್ಟ್ ತುಳಸಿ ಗಿಡ ಇತ್ತು, ಅದು ಹೋಯ್ತು. ಅದು ಹೋದ್ರ ಮೇಲೆ ಆ ಪಾಟಿಗೆ ಮೆಂತ್ಯ ಗಿಡ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿದೆ, ಅದು ಹೋಯಿತು. ಇವಾಗ ಅದಕ್ಕೆ ಇನ್ನೊಂದು ತುಳಸಿ ಗಿಡ ತಂದಿದ್ದಾರೆ, ನನ್ನ ಹಸ್ಬೆಂಡ್ ತಂದಿದ್ದಾರೆ. ಅದಕ್ಕೆ ಈಗ ಹೊಸ ಮಣ್ಣೆಲ್ಲ ತಗೊಬತ್ತಿದ್ದಾರೆ. ಅದಕ್ಕೆ ತುಳಸಿ ಗಿಡ ನೆಡೋಣ ಅಂತ. ಇಲ್ಲಿ ನೋಡಿ, ಇಲ್ಲಿ ಹೊಸ ಮಣ್ಣು ತಂದರು. ಹಳೆ ಮಣ್ಣೆಲ್ಲ ಇಲ್ಲಿ ಚೀಲಕ್ಕೆ ಹಾಕಿದ್ವಿ, ಬೇರೆ ಚೀಲಕ್ಕೆ. ಅದಕ್ಕೆ ಇವಾಗ ಹೊಸ ಮಣ್ಣು ತಗೊಬಂದರು. ನೋಡಿ, ಇಲ್ಲಿ 2 ತುಳಸಿ ಗಿಡ ತಂದಿದ್ದಾರೆ. ಇವಾಗ ತುಳಸಿ ಗಿಡ ನೆಡ್ತೀನಿ ನಾನು. ಇವತ್ತು ತುಳಸಿ ಗಿಡ ಇವತ್ತು ಮತ್ತು ನಾಳೆ ಹಾಕಿದ್ರೂ ಒಳ್ಳೆಯದೆ ತುಂಬ. ಮನೆ ಎದುರುಗಡೆ ತುಳಸಿ ಗಿಡ ಇರಬೇಕು, ತುಂಬ ಒಳ್ಳೆಯದು. ಅದರದ್ದು ಸುವಾಸನೆ ಇದೆಯಲ್ಲ, ಮನೆಯೆಲ್ಲ ಹರಡಬೇಕಂತೆ. ತುಳಸಿ ಗಿಡ ತುಂಬ ಒಳ್ಳೆಯದಂತೆ. ರೆಕಾರ್ಡ್ ಮಾಡಿ. ಏನಿಲ್ಲ, ಇದಕ್ಕೆ ಕಾಯಿನ್ ಹಾಕಬೇಕು ಅಂತ ಹೇಳ್ತಿದ್ದಾರೆ ನನ್ನ ಹಸ್ಬೆಂಡು. ಅದಕ್ಕೆ ನಾನು ಅವರಿಗೆ ಹೇಳಿದೆ, ಕಾಯಿನ್ ಎಲ್ಲ ಇಲ್ಲಿ ಪಾಟಲ್ಲೆಲ್ಲ ತುಳಸಿ ಗಿಡ ನೆಡ್ತಾರಲ್ಲ, ಅದು ನೆಡಲ್ಲ. ಊರಲ್ಲೆಲ್ಲ ತುಳಸಿ ಗಿಡ ನೆಡೋದಾದರೆ ಅದಕ್ಕೆ ಕಾಯಿನ್ ಎಲ್ಲ ಹಾಕ್ತಾರೆ. ಕಾಯಿನ್ ಎಲ್ಲ ಹಾಕಿ ತುಳಸಿ ಗಿಡ ನೆಡ್ತಾರೆ. ಈಗ ಪಾಟ್ ಉಂಗೆ ಎತ್ತಿಪಿನ ಡೈರೆಕ್ಟ್ ಕೊಡ್ತೀವಿ. ಎಪ್ಪೋಡ ಈ ರೂಮ್ ಐತಿ. ಕತ್ರಿ ತಗೋಬಾರ್ದು. ಮತ್ತೆ ಅದೇನು ಹಂಗೆ ಹರಿತಿದ್ಯಾ? ಬರುತ್ತಾ ನೋಡಿ, ಬರ್ತಾ ಇಲ್ಲ. ಪ್ಲಾಸ್ಟಿಕ್ ಕವರ್. ತುಳಸಿ ಗಿಡ ನೆಡ್ತಾ ಇದ್ದೀನಿ, ತೆಗೆದುಕೊಟ್ರು. ನನಗೆ ತೆಗಿಯಕ್ಕೆ ಬಂದಿಲ್ಲ ಅದು. ಎರಡೆರಡು ಗಿಡ ಹಾಕ್ತಾ ಇದ್ದೀನಿ. ಇದರಲ್ಲಿ ಒಂದು ತುಳಸಿ ಗಿಡ ಅಂದರೆ ಇದು ಕೃಷ್ಣ ತುಳಸಿ ಗಿಡ ಇರಬೇಕಂತ. ಒಂದು ಕೃಷ್ಣ ಗಿಡ ತುಳಸಿ, ಇದಕ್ಕೇನಂತಾರೆ ಅದು 2 ಹೆಸರಿದೆ. ಇದ್ರ ಹೆಸರು ನನಗೆ ಗೊತ್ತಿಲ್ಲ. ಯಾರಿಗಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ ಹೇಳಿ ಆಯಿತಾ. ಸಾಕಲ್ಲ, ಇದು ಬೆಂಡ್ ಆಗಿದೆ. ಅದ್ರದ್ದು ಇದೆಲ್ಲ ತೆಗೆದ್ಬಿಟ್ಟು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ತುಳಸಿ ಗಿಡ ರೆಡಿ ಆಯಿತು. ಇದಕ್ಕೆ ನೀರು ಬೇಕು, ನೀರು ತಗೋಬೋದು. ನೀರು ಹಾಕಿ ನೀರು ತಗೋಬನ್ನಿ. ಮಣ್ಣೆಲ್ಲ ಪುಡಿ ಪುಡಿ ಮಾಡ್ತದೆ, ಕಲ್ಲಿದೆ. ನೋಡಿ, ತುಳಸಿ ಗಿಡ ರೆಡಿ ಆಯಿತು. ಇದು ಚೆನ್ನಾಗಿ ಬರಬೇಕು. ಫಸ್ಟ್ ಸಲ ನೆಟ್ಟಿದ್ದು ಸ್ವಲ್ಪ ಚೆನ್ನಾಗಿ ಬಂತು ಗಿಡ. ಮಾತ್ರ ತನ್ನಷ್ಟೇ ಹೋಗ್ಬೇಕು. ಅದಕ್ಕೆ ಸ್ವಲ್ಪ ಬಿಸಿಲೆಲ್ಲ ತಾಗಬೇಕು. ಬಿಸಿಲು ಬೀಳುತ್ತೆ, ಇಲ್ಲಿ ಬೀಳಲ್ಲ ಅಂತಿಲ್ಲ. ಇದರಲ್ಲಿ ಆಲ್ರೆಡಿ ಒಂದ್ಸಲ ಕೊತ್ತಂಬರಿ ಸೊಪ್ಪು ಮತ್ತೆ ಮೆಂತ್ಯ ಸೊಪ್ಪು ಆಗಿತ್ತು. ಸ್ವಲ್ಪ ಇವ್ರಿಗೆ ಕೈಯಲ್ಲಿ ಇದೆ. ಸಾಕು. ಇನ್ನೊಂದು 2 ದಿನ ನೀರು ಹಾಕಲಿಲ್ಲ. ನೀರು ಸ್ವಲ್ಪ ಹಾಕಿದ್ದೀನಿ, ಜಾಸ್ತಿ ಹಾಕಬಾರ್ದು ಇದ್ರು. ಅದಕ್ಕೆ ಸ್ವಲ್ಪ ಸ್ವಲ್ಪ ಹಾಕಿದೆ. ಯಾಕಂದರೆ ಮಣ್ಣು ಸ್ವಲ್ಪ ಪಸೆ ಇದೆ, ಹಾಗಾಗಿ ನೀರಿಗೆ ಜಾಸ್ತಿ ಬೇಡ. ನೀರು ಜಾಸ್ತಿ ಹಾಕಿದರೆ ಪುನಃ ತುಳಸಿ ಗಿಡ ಹೋಗುತ್ತೆ. ಅದಕ್ಕೆ ಸ್ವಲ್ಪ ಹಾಕಿದ್ದೀನಿ.
ಅದೆಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ತುಳಸಿ ಗಿಡ. ಅದಕ್ಕೆ ಒಂದು ಪೂಜೆ ಮಾಡಬೇಕು. ಅದಕ್ಕೆ ಇವಾಗ ಅರಿಶಿನ ಕುಂಕುಮ ಹಾಕ್ತಾ ಇದ್ದೀನಿ. ಅರಿಶಿನ ಕುಂಕುಮ ಹಚ್ಚಿದೆ. ಇನ್ನೊಂದು ಪೂಜೆ ಮಾಡಿದರೆ ಮುಗೀತು. ನೋಡಿದ್ರಲ್ಲ ಫ್ರೆಂಡ್ಸ್, ತುಳಸಿ ಗಿಡ ರೆಡಿ ಆಯಿತು. ಮನೆ ಎದುರುಗಡೆ ಒಂದು ತುಳಸಿ ಗಿಡ ಇರಲೇಬೇಕಂತೆ. ಮುಂಚೆ ನಾನು ಹೇಳ್ತಾರೆ ತುಳಸಿ ಗಿಡ ಇರಬೇಕು ಅಂತ. ನಮ್ಮ ಊರಲ್ಲೆಲ್ಲ ಅಜ್ಜಿ ಹೇಳ್ತಾಯಿದ್ರು. ಸುಮಾರು ದಿವಸ ಆಯ್ತು ಇರಲಿಲ್ಲ. ಅದಕ್ಕೆ ಇವತ್ತು ನನ್ನ ಹಸ್ಬೆಂಡ್ ತಂದರು ಹಾಕ್ತೆ. ತುಳಸಿ ಗಿಡ ರೆಡಿ ಆಯಿತು ನೋಡಿ. ಮನೆ ಎದುರುಗಡೆ ತುಳಸಿ ಗಿಡ ಇದ್ದರೆ ಲಕ್ಷಣ ಅಂತೆ. ಮತ್ತು ಅದರದ್ದು ತುಳಸಿದು ಬೆಳಿಗ್ಗೆ ಎದ್ದ ತಕ್ಷಣ ಅದರದ್ದು ಸುವಾಸನೆ ಗಾಳಿ ಇದೆಯಲ್ಲ ಮನೆ ಒಳಗೆಲ್ಲ ಹರಡಬೇಕಂತೆ. ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಒಳ್ಳೇದು ಮಣ್ಣೆಲ್ಲ ತೆಗೆದು ಚೀಲಕ್ಕೆ ಹಾಕಿದೆ. ಯಾಕಂದರೆ ಇದು ಫಸ್ಟ್ ತಂದರು ಮಣ್ಣು. ಅದು ಆಲ್ರೆಡಿ ಎರಡೆರಡು ಸಲ ತುಳಸಿ ಗಿಡ ಹಾಕಿದೆ. ಆಮೇಲೆ ಕೊತ್ತಂಬರಿ ಸೊಪ್ಪು, ಮೆಂತ್ಯ ಸೊಪ್ಪೆಲ್ಲ ಹಾಕಿದೆ. ಹಂಗಾಗಿ ಅದು ಮಣ್ಣಿಗೆ ಕೂಡ ಗೊಬ್ಬರ ಅಂಶ ಎಲ್ಲ ಹೋಗಿರುತ್ತಂತೆ. ಅದಕ್ಕೆ ಬೇರೆ ಹೊಸ ಮಣ್ಣು ತರ್ತೀನಂತ ಹೊಸ ಮಣ್ಣು ತಂದು ಹಾಕಿದ್ದು ನೋಡಿ. ಇದೇನು ಗೊತ್ತಾ ಫ್ರೆಂಡ್ಸ್, ಹಲಸಿನಕಾಯಿ, ಹಲಸಿನ ಹಣ್ಣು ಇರುತ್ತಲ್ಲ ಅದ್ರದ್ದು ಬೀಜ ನೋಡಿ. ಇದು ಮೊನ್ನೆ ಒಂದು ಸಲ ಹಲಸಿನ ಹಣ್ಣು ತಂದಿದ್ರು. ಆಮೇಲೆ ಅಕ್ಕ ಕೊಟ್ಟಿದ್ಲು. ಅದನ್ನೆಲ್ಲ ತೊಳೆದು ಕ್ಲೀನ್ ಮಾಡಿ ಬಿಸಿಲಿಗೆ ಹಾಕಿಟ್ಟಿದ್ದು. ಇದು ಬಸಳೆ ಸೊಪ್ಪು ಸಾಂಬಾರು ಮಾಡ್ತಾರೆ, ತುಂಬ ಚೆನ್ನಾಗಾಗುತ್ತೆ ಅದಕ್ಕೆ ಹಾಕಿದರೆ. ಆಮೇಲೆ ಬೇಯಿಸಿ ತಿಂತಾರೆ, ಅದೂ ಒಳ್ಳೆಯದಾಗುತ್ತೆ. ಸ್ವಲ್ಪ ಗ್ಯಾಸ್ಟ್ರಿಕ್ ಅಂತಾರೆ ಬೇಯಿಸಿ ತಿಂದರೆ. ಸಾಂಬಾರು ಮಾಡಿದ್ರೆ ತುಂಬ ಚೆನ್ನಾಗಾಗುತ್ತೆ ಇದ್ರದ್ದು ತುಂಬ ವೆರೈಟಿ ಮಾಡ್ತಾರೆ. ಚಟ್ನಿ ಎಲ್ಲ ಮಾಡ್ತಾರೆ ಇದರದ್ದು. ನಾನು ಮಾಡಲ್ಲ, ನನಗೂ ಅದ್ರ ಬಗ್ಗೆ ಗೊತ್ತಿಲ್ಲ. ಬೇಯಿಸಿ ತಿನ್ನೋದು ಗೊತ್ತು, ಬಸಳೆ ಸಾಂಬಾರಿಗೆ ಹಾಕೋದು ಮಾತ್ರ ಗೊತ್ತು ಅಷ್ಟೇ. ಹಾಯ್ ಫ್ರೆಂಡ್ಸ್, ನಾನಿವಾಗ ಮ್ಯಾಂಗೋ ಜ್ಯೂಸ್ ಮಾಡ್ತೀನಿ. ಯಾಕಂದರೆ ಇವಾಗ ಮ್ಯಾಂಗೋ ಸೀಸನ್ ಅಲ್ವಾ. ಇವಾಗಂತೂ ಡೈಲಿ ಮ್ಯಾಂಗೋ ಜ್ಯೂಸ್ ಕುಡಿದ್ರೆ ಮಕ್ಕಳಂತೂ ತುಂಬ ಇಷ್ಟಪಡ್ತಾರೆ. ಮ್ಯಾಂಗೋ ಜ್ಯೂಸ್ ಮಾಡ್ಬೋದು, ಮ್ಯಾಂಗೋ ಐಸ್ ಕ್ರೀಮು, ಏನು ಬೇಕಾದ್ರೂ ಮಾಡ್ಬೋದು. ಮ್ಯಾಂಗಲ್ಲಿ ತುಂಬ ವೆರೈಟಿ ಇರುತ್ತೆ. ನನಗೆ ತುಂಬ ವೆರೈಟಿ ಮಾಡೋಕ್ಕೆ ಬರಲ್ಲ. ನಾನಿವತ್ತು ಮ್ಯಾಂಗೋ ಜ್ಯೂಸ್ ಮಾಡ್ತೀನಿ. ಯಾಕಂದರೆ ನಿನ್ನೆ ತುಂಬ ಹಣ್ಣಾಗಿತ್ತು. ಮ್ಯಾಂಗೋ ತಂದಿದ್ದಾರೆ, ಅದನ್ನ ನಿನ್ನೆ ನೈಟ್ ಕಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಟಿದ್ದೆ, ಸ್ಟೋರೇಜ್ ಮಾಡಿ ನೋಡಿ. ಬಾಕ್ಸಲ್ಲಿ ಹಾಕಿಟ್ಟಿದ್ದೆ ನೋಡಿ. ಇವಾಗ ಇದರದ್ದು ಜ್ಯೂಸ್ ಮಾಡ್ತೀನಿ. ಮ್ಯಾಂಗೋದು ತುಂಬ ಹಾಕಲ್ಲ, ಎಷ್ಟು ಬೇಕಂತ ನೋಡಿಕೊಂಡು ಜ್ಯೂಸ್ ಮಾಡ್ಕೊಂಡು ಆಮೇಲೆ ಫ್ರಿಜ್ಜಲ್ಲಿ ಇಟ್ಟರೆ ಆಯಿತು. ಇವಾಗ ನಾನು ಜ್ಯೂಸಿಗೆ ರೆಡಿ ಮಾಡ್ತಾ ಇದ್ದೀನಿ. ಇದು ತುಂಬ ಹಣ್ಣಿತ್ತು ನಿನ್ನೆ. ಇವತ್ತಿಗೆ ಮ್ಯಾಂಗೋ ಎಲ್ಲ ಹಾಳಾಗುತ್ತೆ ಅಂತ ಹೇಳಿ ನಾನು ಇವತ್ತು ಏನು ಮಾಡಿದೆ ಅಂದರೆ, ನಿನ್ನೆ ನೈಟ್ ಎಲ್ಲ ಕ್ಲೀನ್ ಮಾಡಿ ಕಟ್ ಮಾಡಿ ಫ್ರಿಜ್ಜಲ್ಲಿ ಇಟ್ಬಿಟ್ಟಿದ್ದು. ಎಷ್ಟು ಬೇಕು ಅಂತ ನೋಡ್ಕೊಂಡು ಹಾಕೋಣ ಅಂತ. ತುಂಬ ಒಂದೇ ಸಲ ಹಾಕಿದ್ರೆ ಜಾಸ್ತಿ ಆಗುತ್ತೆ. ಜಾಸ್ತಿ ಇದ್ರೆ ಡೈಲಿ ಬೇಕಾದ್ರೆ ಒಂದು 2 ಟೈಮ್ ಮಾಡ್ಕೊಂಡು ಕುಡಿಬೋದಲ್ವಾ. ಮ್ಯಾಂಗೋ ಹಾಕಿದ್ದೀನಿ. ಇವಾಗ ಹಾಲು ಹಾಕ್ತಾ ಇದ್ದೀನಿ ಇದಕ್ಕೆ. ಇವಾಗ ಶುಗರ್ ಹಾಕ್ತಾ ಇದ್ದೀನಿ. ತುಂಬ ಸ್ವೀಟ್ ಇದೆ, ನೋಡ್ಕೊಂಡು ಹಾಕೊಂಡ್ರೆ ಆಯಿತು. ಎಷ್ಟು ಬೇಕು ಅಂತ ನೋಡಿಕೊಂಡು ಹಾಕೊಳ್ಳೋದು. ಇವಾಗ ಇದರಲ್ಲಿ ನೋಡಿ, ಇದರಲ್ಲಿ 2 ಸ್ಪೂನ್ ಹಾಕಿದ್ದೀನಿ. ಯಾಕಂದರೆ ನಿನ್ನೆ ನಾನು ಮ್ಯಾಂಗೋ ತಿಂದು ನೋಡಿದ್ದೀನಿ, ತುಂಬ ಸ್ವೀಟ್ ಇದೆ. ಅದಕ್ಕೆ ನೋಡ್ಕೊಂಡು ಹಾಕೋಣ ಅಂತ. ಈಗ ಜ್ಯೂಸ್ ರೆಡಿ ಮಾಡ್ತೀನಿ. ರೆಡಿ ಆಗ್ತಾ ಇದೆ. ಈಗ ಒಂದು 2 ನಿಮಿಷದಲ್ಲಿ ನೋಡಿ ಜ್ಯೂಸ್, ಮ್ಯಾಂಗೋ ಜ್ಯೂಸ್ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ.
ಮ್ಯಾಂಗೋ ಕಲರ್ ಅದು ತುಂಬ ಚೆನ್ನಾಗಿದೆ. ಇವಾಗ ಮ್ಯಾಂಗೋ ಗ್ರೈಂಡ್ ಆಗ್ತಾ ಇದೆ, ಒಂದು 2 ಮಿನಿಟ್ಸಲ್ಲಿ ಆಗುತ್ತೆ ಜ್ಯೂಸ್ ರೆಡಿ. ಯಾವ ಕಲರ್ ಕಾಣಿಸ್ತಾ ಇದೆ ನೋಡಿ, ವಾ ಸೂಪರಾಗಿ ಕಾಣಿಸ್ತಾ ಇದೆ ಜ್ಯೂಸ್. ಮ್ಯಾಂಗೋ ಜ್ಯೂಸ್ ಅಂದರೆ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ನೋಡಿ ಗ್ಲಾಸಿಗೆ ಹಾಕ್ತಾ ಇದ್ದೀನಿ. ಇದು ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಟು ಕೋಲ್ಡ್ ಆದ್ಮೇಲೆ ಕುಡಿಬೇಕು, ತುಂಬ ಚೆನ್ನಾಗಾಗುತ್ತೆ ನೋಡಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿದೆ. ಇದರಲ್ಲಿ ಒಂದು 3 ಗ್ಲಾಸ್ ಆಗುತ್ತೆ. ಇನ್ನು ಸ್ವಲ್ಪ ಜಾಸ್ತಿ ಮಾಡಬೇಕಿತ್ತು, ಯಾಕಂದರೆ ನಮ್ಮ ಮನೇಲಿ 4 ಮೆಂಬರ್ ಇದ್ದಾರೆ. ಇವಾಗ ನಾನು ಸದ್ಯಕ್ಕೆ ಸಾಕು ಅಂತ ಇಷ್ಟೇ ಮಾಡಿದೆ. ಬೇಕಾದ್ರೆ ಇನ್ನೂ ಸ್ವಲ್ಪ ಮ್ಯಾಂಗೋ ಕಟ್ ಮಾಡಿ ಇಟ್ಕೊಂಡಿದ್ದು ಫ್ರಿಜ್ಜಲ್ಲಿ ಇದೆ, ಅಂದರೆ ತುಂಬ ದಪ್ಪನೂ ಆಗಿ ಮಾಡಿದ್ದೀನಿ. ಇದ್ರ ಮೇಲ್ಗಡೆ ಸ್ವಲ್ಪ ಐಸ್ ಕ್ಯೂಬ್ ಇದ್ರೂ ಹಾಕ್ಬೋದು. ಆಮೇಲೆ ಇದ್ರ ಮೇಲ್ಗಡೆ ಚಿಕ್ಕ ಚಿಕ್ಕದಾಗಿ ಮ್ಯಾಂಗೋ ಕಟ್ ಮಾಡಿ ಹಾಕಬೇಕು, ತುಂಬ ಚೆನ್ನಾಗಾಗುತ್ತೆ. ಇವಾಗ ನಾನು ಅದು ಮಾಡ್ತೀನಿ ನೋಡಿ. ಇದು ಫ್ರಿಜ್ಜಲ್ಲಿ ಇಟ್ಟು ಕುಡಿಯೋದು, ನಾನು ಡೈರೆಕ್ಟ್ ಕುಡಿಯಲ್ಲ. ಕೋಲ್ಡ್ ಇಲ್ಲ ಅಂದ್ರೆ ಕುಡಿಯೋಕ್ಕಾಗಲ್ಲ, ಕೋಲ್ಡ್ ಇದ್ರೆ ಅಂತೂ ತುಂಬ ಚೆನ್ನಾಗಾಗುತ್ತೆ ಕುಡಿಯೋಕ್ಕೆ. ಇಲ್ಲಿ ಇನ್ನೂ ಇದೆ, ಇದನ್ನು ಚಿಕ್ಕದಾಗಿ ಕಟ್ ಮಾಡಿ ಅದಕ್ಕೆ ಹಾಕಬೇಕು, ಚೆನ್ನಾಗಾಗುತ್ತೆ. ನೋಡಿ ಕಾಣಿಸ್ತಾ ಇದೆಯಲ್ಲ ನಿಮಗೆ? ಚಿಕ್ಕ ಚಿಕ್ಕದಾಗಿ ಈ ಥರ ಕಟ್ ಮಾಡಿ ಇದ್ರ ಮೇಲ್ಗಡೆ ಹಾಕಬೇಕು, ಚೆನ್ನಾಗಾಗುತ್ತೆ. ಆಮೇಲೆ ಇದಕ್ಕೆ ಮೇಲ್ಗಡೆ ಕೆಲವರು ಐಸ್ ಕ್ರೀಮ್ ಹಾಕೊಂಡು ತಿಂತಾರೆ, ಇನ್ನೂ ಚೆನ್ನಾಗಾಗುತ್ತೆ, ಅದೂ ಚೆನ್ನಾಗಾಗುತ್ತೆ. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ತಾ ಇದ್ದೀನಿ ಇವಾಗ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ಸೂಪರ್ ಆಗಿ ಕಾಣಿಸ್ತಾ ಇದೆ ನೋಡಿ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಇವಾಗ ಕೋಲ್ಡ್ ಇಲ್ಲ ಅಂದ್ರೆ ಚೆನ್ನಾಗಾಗಲ್ಲ ಕುಡಿಯೋಕ್ಕೆ. ನಾನು ಇವಾಗ ಫ್ರಿಜ್ಜಲ್ಲಿ ಇಡ್ತೀನಿ, ಫ್ರಿಜ್ಜಲ್ಲಿ ಇಟ್ಟು ಒಂದು 10 ಮಿನಿಟ್ಸ್ ನಂತರ ಫ್ರೀಸರಲ್ಲಿ ಇಡ್ತೀನಿ, ಮೇಲ್ಗಡೆ ಬೇಗ ಕೋಲ್ಡ್ ಆಗುತ್ತೆ, ಆಮೇಲೆ ಕುಡಿತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ಇವಾಗ ಫ್ರಿಜ್ಜಲ್ಲಿ ಇಡ್ತೀನಿ ನಾನು. ಬೇಗ ಕೋಲ್ಡ್ ಆಗಲಿ ಅಂತ ಮಿಕ್ಸಿ ಜಾರನ್ನೇ ಫ್ರೀಸರಲ್ಲಿ ಇಟ್ಬಿಟ್ಟಿದ್ದೀನಿ. ಇದು ಸ್ವಲ್ಪ ಹೈಟ್ ಜಾಸ್ತಿ ಇದೆ ಅಂತೇಳಿ ಐಸ್ ಕ್ಯೂಬ್ ಸೈಡಲ್ಲಿ ತೆಗೆದಿಟ್ಟು ನೋಡಿ ಇಲ್ಲಿ ಫ್ರೀಸರಲ್ಲಿ ಇಟ್ಟಿದ್ದೀನಿ, ಬೇಗ ಕೋಲ್ಡ್ ಆಗಲಿ ಅಂತ. ಇವಾಗ 10 ಮಿನಿಟ್ಸ್ ಜಾಸ್ತಿ ಆಯಿತು, ಕೋಲ್ಡ್ ಆಗುತ್ತೆ. ಇವಾಗ ಕೋಲ್ಡ್ ಆದಮೇಲೆ ಒಂದು ಗ್ಲಾಸ್ ಕುಡಿಬೇಕಲ್ಲ, ಅದಕ್ಕೆ ಬೇಗ ಕೋಲ್ಡ್ ಆಗಲಿ ಅಂತ ಮೇಲ್ಗಡೆ ಇಟ್ಟಿದ್ದೀನಿ, ಕುಡಿತೀನಿ ನಾನು. ಈಗ ನಾನು ಮ್ಯಾಂಗೋ ಜ್ಯೂಸ್ ಕುಡಿತೀನಿ. ನಿಮಗೆ ನಾನು ಹೇಗೆ, ಇದೇನು ಸಿಂಪಲ್ ಇದೆ, ಈಸಿ, ಕಷ್ಟ ಏನಿಲ್ಲ. ಹಾಲಿದ್ದರೆ, ಸಕ್ಕರೆ ಇದ್ದರೆ ಸಾಕು, ಮ್ಯಾಂಗೋ ಇದ್ದರೆ ಸಾಕು. ಇನ್ನು ತುಂಬ ವೆರೈಟಿ ಮಾಡ್ತಾರೆ ಇದರಲ್ಲಿ. ಡ್ರೈ ಫ್ರೂಟ್ಸ್ ಹಾಕ್ತಾರೆ, ಆಮೇಲೆ ಐಸ್ ಕ್ರೀಮ್ ತಗೊಬಂದು ಹಾಕ್ತಾರೆ, ಇನ್ನೂ ಚೆನ್ನಾಗಿ ಮಾಡ್ಬೋದು. ನಾನು ಸಿಂಪಲಾಗಿ ಮಾಡಿದ್ದೀನಿ, ತುಂಬ ಚೆನ್ನಾಗಿದೆ. ಇದು ಕೋಲ್ಡಲ್ಲಿ ಕುಡಿದ್ರೇ ಚಂದ. ಸಖತ್ತಾಗಿದೆ, ತುಂಬ ಚೆನ್ನಾಗಿದೆ. ಒಂದ್ಸಲ ನೀವು ಟ್ರೈ ಮಾಡಿ, ಯಾಕಂದರೆ ಇನ್ನು ಮ್ಯಾಂಗೋ ಸೀಸನ್ ಹೋಗ್ತಾ ಬಂತು, ಮ್ಯಾಂಗೋ ಎಲ್ಲ ಇನ್ನು ಕಮ್ಮಿ ಆಗ್ತಾ ಬರುತ್ತೆ. ಸೀಸನ್ ಇರುವಾಗಲೇ ಮಾಡ್ಕೊಂಡು ಕುಡಿದ್ರೆ ಒಳ್ಳೆಯದು. ತುಂಬ ಚೆನ್ನಾಗಿದೆ. ನಾನೇನು 1 ಗ್ಲಾಸ್ ಹಾಕ್ಕೊಂಡಿಲ್ಲ, 1 ಗ್ಲಾಸ್ ಕುಡಿಯೋಕ್ಕಾಗಲ್ಲ, ನಾನು ಊಟ ಮಾಡಿದಷ್ಟೇ, ಜಾಸ್ತಿ ಹೊತ್ತಾಗಿಲ್ಲ. 1/2 ಗ್ಲಾಸ್ ಹಾಕ್ಕೊಂಡು ಕುಡಿದೆ. ತುಂಬ ಚೆನ್ನಾಗಿದೆ. ನೀವು ಟ್ರೈ ಮಾಡಿ, ಒಂದ್ಸಲ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ನಾನಂತೂ 1/2 ಗ್ಲಾಸ್ ಕುಡಿದೆ ಸಾಕು ಅಂತ. ತುಂಬ ಜಾಸ್ತಿ ಫುಲ್ ಗ್ಲಾಸ್ ಕುಡಿಯೋಕ್ಕಾಗಲ್ಲ. ಬರೀ ಹೊಟ್ಟೆಲಿದ್ದರೆ ಏನು ತಿಂದಿಲ್ಲ ಅಂದರೆ 1 ಗ್ಲಾಸ್ ಫುಲ್ ಕುಡಿಬೋದು. ಇದು ಊಟ ಮಾಡಿ ಕುಡಿದಿದ್ದಲ್ವ ನಾನು, ಹಾಗಾಗಿ ಜಾಸ್ತಿ ಕುಡಿಯೋಕ್ಕಾಗಿಲ್ಲ ನನಗೆ, ಅದಕ್ಕೆ ಸ್ವಲ್ಪ ಕುಡಿದೆ. ನನ್ನ ಮಗಳಿಗೆ ತುಂಬ ಇಷ್ಟ, ಅವಳೀಗ ಇಲ್ಲ ಅಂದರೆ ಅವಳಿಗೆ 1 ಗ್ಲಾಸ್ ಕೊಡ್ತಾ ಇದ್ದೆ, ಹೇಗಿದೆ ಅಂತ ಹೇಳಿ, ಟೇಸ್ಟ್ ಹೇಗಿದೆ ಅಂತ ಹೇಳಿ ಅವಳ ಹತ್ರ ಕೇಳ್ತಾ ಇದ್ದೆ. ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.